तस्मै नमो नमः रुद्रसुधाय विद्महे शूलहस्ताय धीमहि तन्नो भद्रकाली प्रचोदयात् ಅಮ್ಮ ನೀನು ಕೊಟ್ಟಿರ್ತಕ್ಕಂಥ ಬುದ್ಧಿ ಕೊಟ್ಟಿದ್ದೋ ಶಕ್ತಿ ಕೊಟ್ಟಿದ್ದೋ ನೀನು ಕೊಟ್ಟಿರ್ತಕ್ಕಂಥ ಶಕ್ತಿ ಅನುಸಾರ ನಾನು ಪೂಜೆ ಮಾಡಿದ್ದೀನಿ ತಾಯಿ. ಏನೇ ಇದ್ರೂ ಏನೋ ಲೋಪದೋಷಗಳು ಏನೇ ಇದ್ರೂ ಸಹ ನೀನೇ ಅದನ್ನು ಸರಿಪಡಿಸ್ಕೊಡ್ಬೇಕು. ಮುಂದಿನ ದಿನಗಳಲ್ಲಿ ಆ ತಪ್ಪುಗಳು ಆಗದೋ ರೀತಿಯಲ್ಲಿ ನೀನು ನನಗೆ ದಾರಿ ಮಾಡಿಕೊಡ್ಬೇಕು. ನನಗೆ ಒಂದು ಜ್ಞಾನ, ಆ ಒಂದು ಬುದ್ಧಿ ಕೊಟ್ಟು, ಆ ಒಂದು ಶಕ್ತಿ ಕೊಟ್ಟು ನನ್ನನ್ನು ರಕ್ಷಣೆ ಮಾಡಿಕೊಡು. ಅದೇ ರೀತಿ ಇಲ್ಲಿ ಬರ್ತಕ್ಕಂತಹ ಎಲ್ಲ ನಿನ್ನ ಮಕ್ಕಳಾದಂಥ ನಿನ್ನ ಭಕ್ತರನ್ನ, ನಿನ್ನ ಸೇವಕರನ್ನ ಎಲ್ರಿಗೂ ಅವ್ರಿರ್ತಕ್ಕಂಥ ಅವ್ರ ಕಷ್ಟ ಏನಿದೆ, ಅವ್ರ ದುಃಖ ಏನಿದೆ, ಅವ್ರ ನೋವೇನಿದೆ ಅನ್ನೋದು ನಿನಗೆಲ್ಲ ಗೊತ್ತಿರ್ತಕ್ಕಂಥದ್ದೇ. ಅದನ್ನು ತಿಳಿಸ್ಕೊಟ್ಟು ಪರಿಹಾರ ಮಾಡಿ ಅವರ ಎಲ್ಲ ಕುಟುಂಬಗಳು ಸಂತೋಷದಿಂದ ಇರೋದಕ್ಕೆ ಆಶೀರ್ವಾದ ಮಾಡಿ ಈ ಒಂದು ಕ್ಷೇತ್ರನ ಬೆಳೆಸ್ಕೊಡ್ಬೇಕಮ್ಮ ಅಂತ ಹೇಳ್ಬಿಟ್ಟು ನಾನು ನಿನ್ನ ಕೈ ಮುಗಿದು ಪ್ರಾರ್ಥನೆ ಮಾಡ್ಕೊತಾ ಇದ್ದೀನಿ, ನಿನ್ನ ಮಗನಾಗಿ ಭಕ್ತನಾಗಿ. ಇನ್ನು ಮುಂದೆ ಈಗ ಇಲ್ಲಿ ನಡೆದಿರ್ತಕ್ಕಂಥ ಪೂಜೆ ನಿನಗೆ ಸಂತೋಷ ಆಗಿದೆ, ನಾನು ಇದ್ದೀನಿ ಮಗನ ಈ ಕ್ಷೇತ್ರದಲ್ಲಿ ಅನ್ನೋದಾದರೆ ನನಗೆ ಬಲಗಡೆ ತಿರುಗಿ ಉತ್ತರ ಕೊಡು, ಇಲ್ಲಾಂತಂದರೆ ಮುಂದೆ ಬಂದು ಆಶೀರ್ವಾದ ಮಾಡಮ್ಮ ಅಂತ ಕೇಳ್ಕೊತಾ ಇದ್ದೀನಿ ತಾಯಿ. ಸರಿಯಮ್ಮ, ನಾನು ಇದ್ದೀನಿ ಮಗನೇ ಇಲ್ಲ ಅಂತ ನನಗೆ ಆಶೀರ್ವಾದ ಮಾಡಿದ್ಯಾ, ನಿನಗೆ ನನ್ನ ನಮಸ್ಕಾರಗಳು ತಿಳಿಸುತ್ತಾ ಈಗ ಬಂದಿರತಕ್ಕಂಥ ಭಕ್ತರ ಸಮಸ್ಯೆಗಳನ್ನು ಅವರು ಹೇಳ್ತಾ ಇದ್ದಾರೆ ತಾಯಿ. ಅವ್ರ ಸಮಸ್ಯೆ ಏನಿರೋದನ್ನು ನೀನು ತಿಳಿಸ್ಕೊಟ್ಟು ಅವ್ರು ಪರಿಹಾರ ಮಾಡಿಕೊಡ್ಬೇಕಂತ ಕೇಳ್ಕೊತಾ ಇದ್ದೀನಮ್ಮ. ಯಾರು ಕೇಳ್ತೀರಾ? ಏನು ಹೆಸರು? ನಿರಂಜನ್. ನೋಡಮ್ಮ, ನಿರಂಜನ್ ಅಂತ ಅವ್ರು ಪ್ರಶ್ನೆ ಕೇಳ್ತಾ ಇದ್ದಾರೆ ತಾಯಿ. ಅವ್ರ ತಾಯಿ ಓದ್ಬೇಕಂತ, ನಿರಂಜನ್ ನಾನು ಕೆಲ್ಸಕ್ಕೆ ಹೋಗ್ಬೇಕು, ನನ್ನ ಕಷ್ಟ ಇರೀತಾ ಇದೆ ಅಂತ ಕೇಳ್ತಾ ಇರಮ್ಮ. ಒಂದೇ ಮನಸ್ಸಲ್ಲಿ ನಿರಂಜನ್ ಅಲ್ಲ. ನೋಡಮ್ಮ, ನಿರಂಜನನ್ನ ಅವರು ಒಂದು ಪ್ರಶ್ನೆಗೆ ಉತ್ತರ ಕೊಡಮ್ಮ. ಕೆಲ್ಸಕ್ಕೆ ಹೋಗಬೇಕಂತ ಆ ಮಗನ ಒಂದು ಹಠ, ಅದಕ್ಕೆ ಕೆಲ್ಸಕ್ಕೆ ಹೋಗೋ ದಾರಿ ಮಾಡಿಕೊಟ್ಟು ಒಳ್ಳೇದಾಗ್ಲಿ ಅನ್ನೋದನ್ನ ಆಶೀರ್ವಾದ ಮಾಡಮ್ಮ ಅಂತ ಕೇಳ್ತಾ ಇರಮ್ಮ ತಾಯಿ. ಒಳ್ಳೇದಾಗುತ್ತೆ, ಕೆಲ್ಸಕ್ಕೆ ಹೋಗೋ ಅನ್ನೋದಾದ್ರೆ ನಂಗೆ ಬಲಗಡೆ ಉತ್ತರ ಕೊಡು, ಇಲ್ಲ ಏನೋ ಅಡೆತಡೆ ಇದ್ರೆ ಹಿಂದಕ್ಕೆ ಹೋಗಿ ಉತ್ತರ ಕೊಡು. ಏನೋ ಸ್ವಲ್ಪ ತಡೆ ಇದೆ ಅಂತ ಹೇಳ್ತಾ ಇದ್ದಾಳಮ್ಮ. ಇವಾಗ ನೀನು ಕೆಲ್ಸಕ್ಕೆ ಹೋಗೋದಕ್ಕೆ ಸ್ವಲ್ಪ ತಡೆಗಳಿದೆ, ಆ ತಡೆಗಳು ನಿವಾರಣೆ ಮಾಡಿಕೊಂಡು ಆಮೇಲೆ ಮುಂದಕ್ಕೆ ಹೋಗ್ಬೇಕು ಅಂತ ಹೇಳ್ತಾ ಇರೋದು. ಈಗ ಅದನ್ನ ಏನಾದ್ರು ತಡೆ ಇದ್ರೆ ಇಲ್ಲಿ ನಾವು ಕಟ್ಟು ಹೊಡಿತೀವಿ, ಅದನ್ನ ನಿವಾರಣೆ ಮಾಡಿಕೊಂಡು ಆಮೇಲೆ ಮುಂದಕ್ಕೆ ಹೋಗೋದಕ್ಕೆ ಯೋಚನೆ ಮಾಡಬೇಕು. ಈಗ ನಿನಗೆ ಕೆಲ್ಸಕ್ಕೆ ಹೋಗೋದಕ್ಕೆ ಅನುಮತಿ ಇಲ್ಲ, ಅರ್ಥ ಆಯ್ತೇನಪ್ಪ? ಅದನ್ನ ನಿವಾರಣೆ ಮಾಡಿಕೊಂಡು ಕೂತ್ಕೊಂಡು ಇನ್ನೊಂದ್ಸರಿ ಯೋಚನೆ ಮಾಡಿ ಆಮೇಲೆ ಮುಂದೆ ಹೋಗು. ಅಂದರೆ ತಡೆ ಐತೆ ಅಂತ ಅರ್ಥ. ನಿನಗೇನೋ ತೊಂದರೆ ಅಂತಂದರೆ ಹೋಗೋದಕ್ಕೆ ಇನ್ನೂ ದಾರಿ ನಿನಗೆ ಅಮ್ಮನ ಕೊಡ್ತಾ ಇಲ್ಲ. ಅದಕ್ಕೆ ಒಂದು ಇಲ್ಲಿ ಶುಕ್ರವಾರನ ಅಮಾವಾಸ್ಯೆ ಹುಣ್ಣಿಮೆಗೆ ಬಂದು ಸ್ವಲ್ಪ ತಡೆಗಳು ಹೊಡ್ಕೊ, ನಾನು ಹೇಳ್ತೀನಿ ಆಮೇಲೆ ಹೋಗ್ಬೇಕು ಯಾವ ರೀತಿ ಮಾಡ್ಬೇಕಂತ. ಆ ರೀತಿ ಮಾಡ್ಕೊಂಡೋಗು, ಸರಿನಾ? ನನ್ನ ಮಗನಿಗೆ ಊಟ ಮಾಡಕ ಪೂಜೆ ಮಾಡಕ ಬಂದ್ರೆ ಸಾಕು. ಹೆಸರು ನೋಡಮ್ಮ, ನರಸಿಂಹಾಚಾರಿ ಅಂತ ನಿನ್ನ ಮಗನು, ನಿನ್ನ ಭಕ್ತನು. ಈಗ ಈ ಥರ ಏನೋ ಅಪಘಾತದಲ್ಲಿ ಸ್ವಲ್ಪ ಹೆಚ್ಚು ಕಡಿಮೆ ಆಗಿದೆ, ಆರೋಗ್ಯನ ಸರಿ ಮಾಡಿಕೊಡ್ತೀನಿ ನಾನಿದ್ದೀನಿ ಅನ್ನೋದಾದರೆ ಅವ್ರ ಭಾಗದಲ್ಲಿ ಆಶೀರ್ವಾದ ಮಾಡ್ತೀನಿ ಅದಾದರೆ ಬಲಗಡೆ ಕೊಡು. ಇಲ್ಲ ಇನ್ನೂ ಲೇಟ್ ಆಗುತ್ತೆ, ನಿಧಾನಕ್ಕೆ ಮಾಡಿಕೊಡ್ತೀನಿ ಅಂತಂದರೆ ಮುಂದೆ ಬಂದು ಆ ಹೆಣ್ಮಗಳಿಗೆ ಆಶೀರ್ವಾದ ಮಾಡಮ್ಮ. ನಾನು ಇದ್ದೀನಿ ಅನ್ನೋದಾದರೆ ಬಲಗಡೆ ಉತ್ತರ ಕೊಡು. ಲೇಟ್ ಆಗುತ್ತೆ, ನಾನು ಮಾಡಿಕೊಡ್ತೀನಿ ಅನ್ನೋದಾದರೆ ಆ ಮಗಳಿಗೆ ಹೆಣ್ಮಗಳಿಗೆ ಆಶೀರ್ವಾದ ಮಾಡಬೇಕು. ಸರಿ ಮಾಡಿಕೊಡ್ತೀನಿ ಅನ್ನೋದಮ್ಮ, ಗೊತ್ತಾಯ್ತಾ? ಸರಿ, ಅಮ್ಮನಿಗೆ ಮಡಲಕ್ಕೆ ತುಂಬ್ರಿ, ಆ ಬಾಲಕನ ಕರ್ಕೊಂಬಂದು ಇಲ್ಲೊಂದು 2-3 ಸರಿ ಅಮಾವಾಸ್ಯೆ ಹುಣ್ಣಿಮೆಗೆ 1-2-3 ತರೆ ಹೊಡ್ಕೊಂಡು ಹೋಗ್ರಿ. ನಾನು ಹೇಳ್ತೀನಿ ಆಮೇಲೆ ಲಿಂಬೆಹಣ್ಣೆ ತುಪ್ಪದ ದೀಪ ಹಚ್ಚೋದನ್ನು ಹೇಳ್ತೀನಿ. ನಿಧಾನಕ್ಕೆ ಅಮ್ಮ ಸರಿ ಮಾಡಿಕೊಡ್ತಾಳೆ ಅಂತ. ಅಮ್ಮ ಅಂತ ಮುನಿರತ್ನಮ್ಮ ತಾನೆ, ಮುನಿಲಕ್ಷ್ಮಮ್ಮ ಎಂಬವರು. ಆ ಕೆಲಸ ಆಗ್ತದ ಆಗಿಲ್ಲ ಅಂತ ಪ್ರಶ್ನೆ ಅವ್ರದ್ದು. ಆಗುತ್ತೆ ಮಾಡ್ಕೊಡ್ತೀನಿ ಅಂದಾದ್ರೆ ಬಲಗಡೆ ಉತ್ತರ ಕೊಡು, ಆ ಕೆಲಸ ಆಗೋದೇ ಇಲ್ಲ ಅನ್ನೋತಂದ್ರೆ ಎಡಗಡೆ ಉತ್ತರ ಕೊಡಮ್ಮ.
ಸರಿಯಮ್ಮ, ನೀನು ಹೇಳ್ದಂಗೆ ಅವ್ರು ಹಾಸ್ಪಿಟಲ್ ತೋರಿಸ್ತಾರೆ, ಮುಂದುವರ್ಸ್ಕೊಂಡು ಹೋಗ್ತಾರೆ. ಅದು ನೀನು ಜೊತೆಗೆ ನಿಂತು ಆಶೀರ್ವಾದ ಮಾಡಿ ಆ ಹೆಣ್ಮಗಳ ಆರೋಗ್ಯ ಸರಿ ಮಾಡಿಕೊಡಮ್ಮ ಅಂತ ನಾನು ನಿನ್ನಲ್ಲಿ ಪ್ರಾರ್ಥನೆ ಮಾಡ್ಕೊತಾ ಇದ್ದೀನಿ. ಮತ್ತು ಆ ಕುಟುಂಬದಲ್ಲಿ ಸ್ವಲ್ಪ ಕಷ್ಟ ಇದೆ, ಸಂಪಾದನೆ ಮಾಡ್ತಾರೆ, ಕೈಯಲ್ಲಿ ನಿಲ್ತಾ ಇಲ್ಲ ಅನ್ನೋದು ಅವರೊಂದು ಪ್ರಶ್ನೆ ನಮ್ಮ. ಅದಕ್ಕೆ ಏನೇ ಇದ್ರೇನು ಏನಾದರೂ ಅಡೆತಡೆ ಇದ್ದರೆ ಅದನ್ನೆಲ್ಲನೂ ಒಡ್ಕೊಂಡು ನೀನು ಬಂದು ನಿಂತು ಆ ಕುಟುಂಬ ರಕ್ಷಣೆ ಮಾಡಿಕೊಡಮ್ಮ ಅಂತ ಕೇಳ್ತಾ ಇದ್ದೀನಿ ತಾಯಿ. ನಾನು ಇದ್ದೀನಿ ಅನ್ನೋದಾದರೆ ಬಲಗಡೆ ಉತ್ತರ ಕೊಡು. ಏನಾನ ಅಡೆತಡೆ ಇದ್ದರೆ ಅದನ್ನು ಮುಂದೆ ಹೋಗಿ ಹಿಂದೆ ಹೋಗಿ ನನಗೆ ಅಡೆತಡೆ ಐತೆ ಅಂತ ತಿಳಿಸ್ಕೊಡಮ್ಮ. ಆಗೋಗಿದೆ ನಿವಾರಿಸ್ಕೊಡ್ತಂದ್ರೆ ಬಲಗಡೆ ಕೊಡು, ಅಡೆತಡೆ ಇದ್ದರೆ ಹಿಂದೆ ಹೋಗು, ಇಲ್ಲಂತಂದರೆ ಎಡಕ್ಕೆ ಬಮ್ಮ. ನೋಡಮ್ಮ, ನಿನ್ನ ಮುಂದೆ ನಿಂತ್ಕೊಂಡಿರ್ತಕ್ಕಂಥ ಹೆಣ್ಮಕ್ಳು ಅವ್ರ ಮನೆಗೆ ನಿನ್ನ ಕರ್ಕೊಂಡು ಹೋಗ್ಬೇಕು, ನಿನಗೆ ಅರ್ಶಿನ ಹೂವು ಕೊಡಬೇಕು ಅಂತ ಅವ್ರ ಪ್ರಶ್ನೆ. ಅದಕ್ಕೆ ಅವ್ರ ಮನೆಗೆ ಹೋಗೋದಕ್ಕೆ ನಿನಗಿಷ್ಟ ಇದ್ದರೆ ನಾನು ಅವ್ರ ಮನೆಗೆ ಹೋಗಿ ಅವ್ರಿಗೆ ಆಶೀರ್ವಾದ ಮಾಡಿ ನಾನು ಮಡಲಕ್ಕಿ ತೊಗೊಂಡು ಬರ್ತೀನಿ ಮಗನೇ, ನಾನು ಹೋಗೋದಕ್ಕೆ ರೆಡಿ ಅನ್ನೋದಾದರೆ ಅವ್ರಿಗೆ ಬಲಗಡೆ ಉತ್ತರ ಕೊಡಮ್ಮ. ಏನಾದರೂ ಇನ್ನೂ ತೊಂದರೆ ಇದ್ದರೆ ಸ್ವಲ್ಪ ಹಿಂದೆ ಹೋಗಿ, ಅಡೆತಡೆ ಇದೇನು ಇದ್ದರೆ ಹಿಂದೆ ಹೋಗಿ ಉತ್ತರ ಕೊಡಮ್ಮ. ಅಮ್ಮನ ಅಪ್ಪಣೆ ಆಗೈತೆ. ಇನ್ನು ನಿಮ್ಮ ಮನೆಗೆ ಅಮ್ಮನ ಪೂಜೆಗೆ ನೀವು ಕರ್ಕೊಂಡು ಹೋಗ್ಬೋದು, ಬರ್ತಾಳೆ. ಹಾಂ ಸರಿ, ನೀವೇನು ಕೇಳಬೇಕೇನಪ್ಪ? ಇವ್ರಿಗೇನಾದರೂ ಮಾಟ ಮಂತ್ರ ಏನಾದರೂ ಆಗಿದೆ ಅಂತ ಅಂದ್ಬಿಟ್ಟು ನನಗೆ ಬಲಗಡೆ ಉತ್ತರ ಕೊಡಮ್ಮ. ಮಾಟ ಮಂತ್ರ ಆಗಿಲ್ಲ ಅನ್ನೋದಾದ್ರೆ ಎಡಗಡೆ ಉತ್ತರ ಕೊಡಮ್ಮ. ಏನೋ ತೊಂದರೆ ಮಾಡವ್ರ ಅಂತ ಹೇಳ್ತಾಳಮ್ಮ. ನೋಡಮ್ಮ, ಪದ್ಮ ಅಂತ ಹೆಣ್ಮಗ್ಳು ಅವ್ರ ತಾಯಿ ಬಂದಿರೋದೀಗ. ಪದ್ಮ ಕಡೆಯಿಂದ ತಾಯಿ ಬಂದಿರೋದು, ಸಂತಾನ ಭಾಗ್ಯ ಬೇಕು ಅಂತ ಬಂದಿರೋ ತಾಯಿ. ಪದ್ಮಗೆ ಸಂತಾನ ಆಗುತ್ತೆ ಅನ್ನೋದಾದ್ರೆ ಬಲಗಡೆ ಕೊಡು. ಏನಾದ್ರೂ ತೊಂದರೆ ಇದ್ರೆ ಹಿಂದೆ ಹೋಗಿ ಉತ್ತರ ಕೊಡು. ಇಲ್ಲ ಮಕ್ಕಳು ಆಗೋದೇ ಇಲ್ಲ ಅಂತಂದ್ರೆ ಎಡಗಡೆ ಕೊಟ್ಬಿಡಮ್ಮ. ಒಂದ್ಸರಿ ಅಮ್ಮ ಪದ್ಮನ್ ಕರ್ಕೊಂಬ ಒಂದ್ಸರಿ. ಅವ್ರು ಕರ್ಕೊಂಬರ್ಬೇಕು. ಭದ್ರಕಾಳಿ ದೇವಿಯಾಗಿ ಮೂಲ ಸ್ಥಾನದಲ್ಲಿ ನಾನೇ ಕೂತ್ಕೊಂತೀನಿ ಅನ್ನೋದಾದರೆ ಆ ರೂಪದಲ್ಲಿ ಕೂತ್ಕೊಂಡು ಆಶೀರ್ವಾದ ಮಾಡ್ತೀನಿ, ಕಷ್ಟ ಕಾರ್ಪಣ್ಯಗಳ ನಿವಾರಣೆ ಮಾಡಿಕೊಡ್ತೀನಿ ಮಗನೇ ಅನ್ನೋದಾದರೆ ನನಗೆ ಒಂದೇ ನಿರ್ಧಾರದಿಂದ ಬಲಗಡೆ ಉತ್ತರ ಕೊಡು. ಇಲ್ಲ ಮೂಲ ಸ್ಥಾನದಲ್ಲಿ ನಾನು ಕೂತ್ಕೊಳ್ಳಲ್ಲ, ಬೇರೆ ಒಂದು ಶಕ್ತಿ ಕೂತ್ಕೊಳ್ಳುತ್ತೆ ಅನ್ನೋದಾದರೆ ಸರ್ ಆಯ್ತಮ್ಮ, ಸಂತೋಷ. ಮೂಲ ಸ್ಥಾನ ನಿಂದೆ ಭದ್ರಕಾಳಿ ದೇವಿಯಾಗಿ ಆದಿಪರಿ ಶಕ್ತಿಯಾಗಿ ನೀನು ಕೂತ್ಕೊಂಡು
ಬರ್ತಕ್ಕಂಥ ಭಕ್ತರಿಗೆ ಅವ್ರ ಕಷ್ಟ ಕಾರ್ಪಣ್ಯಗಳು ನಿವಾರಣೆ ಮಾಡಿಕೊಡ್ತೀಯ ಅಂತೇಳಿ ಆಶೀರ್ವಾದ ಮಾಡಿದ್ದೆ ತಾಯಿ. ಅದೇ ರೀತಿ ನೆರವೇರಿಸ್ಕೊಡಮ್ಮ ಅಂತ ಕೇಳ್ಕೊತಾ ಇದ್ದೀನಿ. ಇವಾಗ ಮಾಡಿದಂಥ ಪೂಜೆ ಏನು? ಇದು ಶ್ರೀ ಭದ್ರಕಾಳಿ ದೇವಿ, ಶ್ರೀ ನಾಗಮ್ಮ ದೇವಿ ಮಹಾಶಕ್ತಿ ಪೀಠ, ಕುರುಬರಳ್ಳಿ, ಕೋಲಾರ ತಾಲೂಕು, ಕೋಲಾರ ಡಿಸ್ಟಿಕ್ಕು. ಈಗ ಮಾಡಿರ್ತಕ್ಕಂಥ ಒಂದು ಪೂಜೆ ಇದು. ತಡೆ ಹೊಡೆಯುವಂಥ ವಿಚಾರ ಇದು. ಮೈ ಕೈ ನೋವಾಗಿರ್ಬೋದು, ಇಲ್ಲಾಂತಂದರೆ ಕಣ್ಣು ದೃಷ್ಟಿ ಆಗಿರ್ಬೋದು, ಮಾಟ ಮಂತ್ರ ಆಗಿರ್ಬೋದು, ಮೂರು ದಾರಿ ದೃಷ್ಟಿ ಆಗಿರ್ಬೋದು, ಆ ಥರ ಆಗಿರ್ತಕ್ಕಂಥ ಸೂಚನೆಗಳಿಗೆ ಇದು ತಡೆ ಹೊಡೆದು ನಿವಾರಣೆ ಮಾಡುವಂಥ ಒಂದು ವಿಧಾನ ಇದು. ಈ ತಡೆ ಹೊಡೆದ್ರಿಂದ ನಾನಾ ರೀತಿ ಇರ್ತಕ್ಕಂತಹ ಏನು ವ್ಯಾಧಿಗಳಿರುತ್ತೋ ಅದು ನಿವಾರಣೆ ಆಗುತ್ತೆ ಈ ಒಂದು ತಡೆ ಹೊಡೆಯೋದ್ರಿಂದ. ಅದಕ್ಕಾಗಿ ಈಗ ಈ ಒಂದು ತಡೆ ಇದು. ಇದರಲ್ಲಿ ಒಂದು ತಡೆ ಇದೆ, 5 ತಡೆ ಹೊಡೆಯೋದು ಇದೆ, ಮತ್ತು 11 ಎಲೆಯಿಂದ ವಿಳಿದೆಲೆಯಿಂದ ತಡೆ ಹೊಡೆಯೋದು ಇರುತ್ತೆ, 21 ವಿಳಿದೆಲೆಯಿಂದ ತಡೆ ಹೊಡೆಯೋದಿರುತ್ತೆ. ಆಮೇಲೆ ಕುಂಬಳಕಾಯಿಯಿಂದ ನಿವಾಳಿಸಿ ತಡೆ ಹೊಡೆಯೋಂಥ ವಿಧಾನವೂ ಇಲ್ಲಿ ಇರುತ್ತೆ. ಇಲ್ಲಿ ಅಮಾವಾಸ್ಯೆ ಹುಣ್ಣಿಮೆಗೆ, ಪ್ರತಿ ಅಮಾವಾಸ್ಯೆ ಹುಣ್ಣಿಮೆಗೆ ವಿಶೇಷವಾಗಿ ಈ ಥರ ತಡೆ ಹೊಡೆಯೋದು ಈ ಒಂದು ಜಾಗದಲ್ಲಿ, ಒಂದು ಕ್ಷೇತ್ರದಲ್ಲಿ ನಡೀತಾ ಇರ್ತದೆ.